QPL ಸೀಸನ್ 2 ಜೆರ್ಸಿ ಲಾಂಚ್ ಕಾರ್ಯಕ್ರಮ ಇದೆ. ಸೊ ನೀವು ಪ್ಲೇಯರ್ ಆಗಿ ಅಥವಾ ಕ್ಯಾಪ್ಟನ್ ಆಗಿ ಬರುವಂತ ಚಾನ್ಸಸ್ ಇದೆ. ಸೊ ಒಂದು 10 ಟೀಮ್ಸ್ ಇದಾವೆ. ಸೊ ಒಂಥರ ಒಲಿಂಪಿಕ್ಸ್ ತರನೇ ಅಂತಾನೆ ಹೇಳ್ಬೋದು ನಾವು. ರಾಧಿಕಾ ನಾರಾಯಣ್ ಅವರ ಬ್ಯೂಟಿ ಸೀಕ್ರೆಟ್ ಏನು? ಯೋಗಾಭ್ಯಾಸ, ಒಳ್ಳೆ ಫುಡ್. ನಿಮ್ಮ ಪ್ರಕಾರ ಜಿಮ್ ಬೆಟರ್ ಯೋಗ ಬೆಟರ್? ಖಂಡಿತ ಯೋಗ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಬಟ್ ನನ್ನ ಪ್ರಕಾರ ನೀವು ಜಿಮ್ಗೆ ಹೋದ್ರೂ ಅಲ್ಲಿ ಯೋಗಾಭ್ಯಾಸ ಮಾಡಬಹುದು. ರಾಧಿಕಾ ನಾರಾಯಣ್ ಅವರ ಸ್ಕಿನ್ ಕೇರ್ ರೂಟೀನ್ ಹೆಂಗಿರುತ್ತೆ? ನಾನು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು. ಕೆಮಿಕಲ್ಸ್ ಆದಷ್ಟು ಕಮ್ಮಿ. ಜಾಸ್ತಿ ಹೋಮ್ ರೆಮಿಡೀಸ್ ಟ್ರೈ ಮಾಡ್ತಿರೋದು ಅಥವಾ ಬ್ಯೂಟಿ ಪಾರ್ಲರ್ ಹೆಚ್ಚು ಹೋಗ್ತಿರ್ತೀರಾ? ಮನೇಲೇನೆ ನಾವು ಈ ಕಿಚನ್ ಅಲ್ಲೇ ಸಾಕಷ್ಟು ಎಲ್ಲ ಕಂಡ್ಕೋಬಹುದು. ಫಾಲೋವರ್ಸ್ಗೆ ಯಾವ್ದಾದ್ರು ಒಂದು ಹೋಮ್ ರೆಮಿಡಿ ಟಿಪ್ಸ್ ಅನ್ನ ಕೊಡೋದಾದ್ರೆ? ಸ್ಯಾಂಡಲ್ವುಡ್ ನ ಎಲ್ಲ ನಟಿಮಣಿಯರನ್ನು ಹಾಕೊಂಡು ಈಗಾಗಲೇ QPL 1 ಸಕ್ಸಸ್ಫುಲ್ ಆಗಿ ಈವೆಂಟ್ ನಡೆದಿತ್ತು. QPL 2 ಜೆರ್ಸಿ ಲಾಂಚ್ ಕಾರ್ಯಕ್ರಮ ಇವತ್ತು ಅದ್ದೂರಿಯಾಗಿ ನಡೆಯಿತು. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಪ್ರೀತಿಯ ನಟಿ ರಾಧಿಕಾ ನಾರಾಯಣ್ ಅವರು ಸಹ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾವು ಕೇಳ್ತಾ ಹೋಗೋಣ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ಯಾವಾಗ ಬಂದ್ರು ಕೂಡ ಅದೇ ಒಂದು ಸ್ಮೈಲ್ ಅಲ್ಲೇನೆ ಎಲ್ಲ ಕನ್ನಡಿಗರನ್ನು ಕೂಡ ಅವರ ಮನಸ್ಸನ್ನ ಗೆಲ್ತೀರಾ. ಸೊ ಆ ಸ್ಮೈಲ್ ಹಿಂದೆ ಇರುವಂತಹ ಸೀಕ್ರೆಟ್ ಏನು ಅಂತ? ತಂದೆ ತಾಯಿ ಆಶೀರ್ವಾದ. ಇನ್ನೇನು ಹೇಳಿ. 10 ವರ್ಷಗಳ ನಂತರ ರಂಗಿತರಂಗ ರಿಲೀಸ್ ಆಗಿ ಸಕ್ಸಸ್ಫುಲ್ ಆಗಿ ಪ್ರದರ್ಶನವನ್ನ ಕಾಣ್ತಾ ಇರುವಂತದ್ದು ನಮ್ಮ ಎಲ್ಲ ಕನ್ನಡಿಗರ ಕಡೆಯಿಂದ ಕಂಗ್ರಾಚುಲೇಷನ್ಸ್. ಹೆಂಗ್ ಫೀಲ್ ಆಗ್ತಿದೆ? ಥ್ಯಾಂಕ್ ಯು, ತುಂಬಾನೇ ಖುಷಿ ಆಗ್ತಾ ಇದೆ. ನೀವು ಅದ್ರ ಬಗ್ಗೆ ಹೇಳಿದ್ದು ತುಂಬಾನೇ ಥ್ಯಾಂಕ್ ಯು. ಯಾಕಂದ್ರೆ 10 ವರ್ಷದ ಹಿಂದೆ ಅದು ಹೌಸ್ಫುಲ್ ಆಗ್ತಿತ್ತು. ಇನ್ಫ್ಯಾಕ್ಟ್ ನಾನು ನಿರೂಪ್ ಇವತ್ತು ಮಾತಾಡ್ತಾ ಇದ್ವಿ. ನಿರೂಪ್ ಕೂಡ ಇದ್ರು ಈ ಒಂದು ಸಮಾರಂಭದಲ್ಲಿ. ಅಪ್ಯಾರೆಂಟ್ಲಿ ಎಲ್ಲ ಫುಲ್ ಹೌಸ್ಫುಲ್ ಮತ್ತೆ ಆಗ್ತಾ ಇದೆಯಂತೆ. ಸೊ ನಮಗೆ ಒಂಥರ ಒಂಥರ ಕಲ್ಟ್ ಕ್ಲಾಸಿಕ್ ಆಯ್ತಾ ಇದು ಅಂತ ನಾವು ಇಲ್ಲಿ ಮಾತಾಡ್ಕೋತಾ ಇದ್ವಿ ತಮಾಷೆಗೆ. ಬಟ್ ಇಂತಹ ಒಂದು ಏನು ಅದಕ್ಕೆ ಪ್ರೀತಿ ಸಿಗ್ತಾ ಇದೆಯಲ್ಲ. ಸೊ ಈಗ ಇದು ರಂಗಿತರಂಗ ಈಗ ನಮ್ದಲ್ಲ, ಈಗ ಅವ್ರದ್ದು ಜನರದ್ದು ಈಗ ಇದು. ಯಾಕಂದ್ರೆ ಜನರೇ ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಖುಷಿ ಆಗುತ್ತೆ. 10 ವರ್ಷ ಆದ್ಮೇಲೂ ಅಂತಹ ಒಂದು ಚಿತ್ರದಲ್ಲಿ ನಾನು ಕೂಡ ಒಂದು ಚಿಕ್ಕ ಪಾತ್ರ ವಹಿಸಿದ್ದೀನಿ. ಮತ್ತು ಅದು ನನಗೆ ಮುಂದೆ ಒಳ್ಳೊಳ್ಳೆ ಪಾತ್ರಗಳು ಕೂಡ ನನಗೆ ಸಿಕ್ಕಿದೆ ರಂಗಿತರಂಗ ಕಾರಣದಿಂದಾಗಿ. ಸೊ ಹಾಗಾಗಿ ಫಾರ್ ಎವರ್ ಗ್ರೇಟ್ಫುಲ್. ಎಲ್ಲ ಕನ್ನಡಿಗರಿಗೂ, ಎಲ್ಲ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ದ ವರ್ಲ್ಡ್ ಎಲ್ಲ ಕನ್ನಡಿಗರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. QPL ಸೀಸನ್ 2 ಜೆರ್ಸಿ ಲಾಂಚ್ ಕಾರ್ಯಕ್ರಮ ಇದೆ. ಸೊ ನೀವು ಪ್ಲೇಯರ್ ಆಗಿ ಅಥವಾ ಕ್ಯಾಪ್ಟನ್ ಆಗಿ ಬರುವಂತ ಚಾನ್ಸಸ್ ಇದೆಯಾ? ಸೊ ಹೆಂಗೆ ಟೀಮ್ ಅನ್ನ ಎಲ್ಲ ಕಂಡಕ್ಟ್ ಮಾಡ್ತಿದ್ರಾ? ಸೊ ಒಂದು 10 ಟೀಮ್ಸ್ ಇದಾವೆ. ಅದರಲ್ಲಿ ಕ್ಯಾಪ್ಟನ್ಸ್ಗಳು ಕೂಡ ಇದ್ದಾವೆ. ನಾನು ಕೂಡ ಈ 10 ಕ್ಯಾಪ್ಟನ್ಸ್ಗಳಲ್ಲಿ ಒಬ್ಬಳಾಗಿದ್ದೀನಿ. ಸೊ ಹಾಗಾಗಿ 12 ಬೇರೆ ಬೇರೆ ಒಂದು ಆಟಗಳಿದೆ. ಸೊ ಒಂಥರ ಒಲಿಂಪಿಕ್ಸ್ ಥರನೇ ಅಂತಲೇ ಹೇಳ್ಬೋದು ನಾವು. ಸೊ ಬೋರ್ ಆಗಲ್ಲ, ಎಲ್ಲೂ ಬೋರ್ ಆಗಲ್ಲ, ತುಂಬಾ ಮಜಾ ಇರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಮತ್ತು ಇದು ಕಾಂಪಿಟೇಷನ್ ಅಂತ ಹೇಳೋದಕ್ಕಿಂತ ಒಬ್ಬರನ್ನೊಬ್ಬರನ್ನ ಅರ್ಥಕೊಳ್ಳೋಕ್ಕೆ, ಒಂದು ಮನೋರಂಜನೆ ಕೂಡ ಅಲ್ಲಿ ನೀಡಲಿಕ್ಕೆ ನಾವು ಎಲ್ಲರೂ ಒಟ್ಟಿಗೆ ಬರ್ತಾ ಇದ್ದೀವಿ ಅಂತ ಹೇಳೋಕ್ಕೆ ತುಂಬಾ ಖುಷಿ ಆಗುತ್ತೆ. ರಾಧಿಕಾ ನಾರಾಯಣ್ ಅವರ ಒಂದು ಬ್ಯೂಟಿ ಸೀಕ್ರೆಟ್ ಏನು? ಯೋಗಾಭ್ಯಾಸ, ಮತ್ತು ಒಳ್ಳೆ ಆಲೋಚನೆ, ಮತ್ತು ಒಳ್ಳೆ ಫುಡ್, ಅಷ್ಟೇ. ಇನ್ನೇನು ಸ್ಪೆಷಲ್. ನಿಮ್ಮ ಪ್ರಕಾರ ಜಿಮ್ ಬೆಟರ್ ಯೋಗ ಬೆಟರ್? ಯಾವುದು ಬೆಟರ್, ಇದು ಬೆಟರು ಅದು ಬೆಟರ್ ಅಂತ ಹೇಳೋದಕ್ಕಿಂತ ನಿಮ್ಮ ಒಂದು ಶರೀರಕ್ಕೆ ಏನು ಬೇಕಾಗ್ತದೋ ಅದನ್ನು ಮಾಡಿ. ಖಂಡಿತ ಯೋಗ ಎಲ್ಲರಿಗೂ ಅಪ್ಲೈ ಆಗುತ್ತೆ. ನಾನು ಅದನ್ನೇ ಹೇಳೋದು. ಚಿಕ್ಕ ಒಂದು 7 ವರ್ಷದಕ್ಕಿಂತ 70 ಎಲ್ಲರಿಗೂ ಅದು ಯೋಗ ಸೂಟ್ ಆಗೇ ಆಗುತ್ತೆ. ಬಟ್ ನಿಮಗೆ ಜಿಮ್ಗೆ ಹೋಗಬೇಕು, ವೇಟ್ಸ್ ಎತ್ತಬೇಕು, ಸ್ಟ್ರೆಂತ್ ಬಿಲ್ಡಿಂಗ್ ಮಾಡಬೇಕು ಅಂದರೆ ಅದನ್ನು ಮಾಡಿ. ಬಟ್ ನನ್ನ ಪ್ರಕಾರ ನೀವು ಜಿಮ್ಗೆ ಹೋದ್ರೂ ಅಲ್ಲಿ ಯೋಗಾಭ್ಯಾಸ ಮಾಡ್ಬೋದು. ಹೇಗೆ ಅಂದರೆ ಯೋಗಾಭ್ಯಾಸ ಅಂದರೆ ಮೈಂಡ್ಫುಲ್ನೆಸ್. ನೀವು ನಿಮ್ಮ ಉಸಿರಾಟದ ಬಗ್ಗೆ ಗಮನ ಇರಬೇಕು. ನೀವೇನು ಮಾಡ್ತಾ ಇದ್ದೀರೋ ಅದ್ರ ಬಗ್ಗೆ ಮೈಂಡ್ಫುಲ್ ಆಗಿದ್ದರೆ ಯೋಗನ ನೀವು ಜಿಮ್ಮಲ್ಲೂ ತರ್ಬೋದು. ಮೇಡಮ್, ನಟಿಯಾಗಿ ಸ್ಕಿನ್ ಕೇರ್ ಮೇಕಪ್ ಗಂಟೆಗಟ್ಟಲೆ ಕ್ಯಾರಿ ಮಾಡಬೇಕಾಗುತ್ತೆ. ಔಟ್ಡೋರ್ ಆಗಿರ್ಬೋದು, ಇಂಡೋರ್ ಆಗಿರ್ಬೋದು, ಶೂಟ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಗಂಟೆಗಟ್ಟಲೆ ಮೇಕಪ್ ಕ್ಯಾರಿ ಮಾಡೋದ್ರಿಂದ ಸ್ಕಿನ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ರಾಧಿಕಾ ನಾರಾಯಣ್ ಅವರ ಸ್ಕಿನ್ ಕೇರ್ ರೂಟೀನ್ ಹೆಂಗಿರುತ್ತೆ? ಅಂದರೆ ನಾನು ಒಂದು ಆಹಾರ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಸ್ಕಿನ್ ಹೇಗೆ ಇರುತ್ತೆ ಅಂತ. ಫ್ರೆಶ್ ಆಗಿರಬೇಕು ಅಂದರೆ ಅದು ಒಳ್ಳೆ ಆಹಾರ ತಗೊಳ್ಳೇಬೇಕು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಾನು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು. ಸೊ ಎಷ್ಟಾಗುತ್ತೋ ಅಷ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ. ಮತ್ತು ಕೆಮಿಕಲ್ಸ್ ಆದಷ್ಟು ಕಮ್ಮಿ. ಮೇಕಪ್ ಹಾಕೊಂಡು ಮಲ್ಕೊಳ್ಳೋದಕ್ಕಿಂತ ಮುಂಚೆ ಮೇಕಪ್ ಖಂಡಿತ ತೆಗಿತೀನಿ. ಮತ್ತು ಮಾಯಿಶ್ಚರೈಸ್ ಮಾಡ್ಕೋತೀನಿ, ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡ್ತೀನಿ. ಸೊ ಇವಿಷ್ಟು ಸಿಂಪಲ್, ಬಟ್ ಇದನ್ನು ಸ್ಟ್ರಿಕ್ಟಾಗಿ ದಿನಾಗಲೂ ಫಾಲೋ ಮಾಡ್ತೀನಿ. ಜಾಸ್ತಿ ಹೋಮ್ ರೆಮಿಡೀಸ್ ಟ್ರೈ ಮಾಡ್ತಿರೋದು ಅಥವಾ ಬ್ಯೂಟಿ ಪಾರ್ಲರ್ ಹೆಚ್ಚು ಹೋಗ್ತಿರ್ತೀರಾ? ಬ್ಯೂಟಿ ಪಾರ್ಲರ್ ಹೋಗೋ ಅಷ್ಟು ಅವಶ್ಯಕತೆ ಇಲ್ಲ. ಯಾಕಂದರೆ ಮನೇಲೇ ನಾವು ಈ ಕಿಚನಲ್ಲೇ ಸಾಕಷ್ಟು ಎಲ್ಲ ಕಂಡ್ಕೋಬೋದು. ಅಥವಾ ಈಗ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಕೂಡ ಇದೆ. ಸೊ ನಿಮಗೆ ಯಾವುದು ಸೂಟ್ ಆಗುತ್ತೋ ನೀವು ಆ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ನೀವು ಖರೀದಿ ಮಾಡಿಬಿಟ್ಟು ಅದನ್ನು ಕೂಡ ಯೂಸ್ ಮಾಡ್ತೀವಿ.
ಫಾಲೋವರ್ಸ್ಗೆ ಯಾವ್ದಾದ್ರು ಒಂದು ಹೋಮ್ ರೆಮಿಡಿ ಟಿಪ್ಸ್ ಅನ್ನ ಕೊಡೋದಾದ್ರೆ? ಕಡಲೆ ಹಿಟ್ಟಿಂದ ಮುಖ ತೊಳ್ಕೊಂಡ್ರೆ ಒಂದು 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ಮುಖ ತೊಳ್ಕೊಂಡ್ರೆ ಒಳ್ಳೆ ಎಕ್ಸ್ಫೋಲಿಯೇಷನ್ ಆಗುತ್ತೆ, ಸ್ಕಿನ್ಗೂ ತುಂಬ ಒಳ್ಳೆ. ಕೆಲವೊಬ್ಬರೆಲ್ಲನೂ ಪಾತ್ರಕ್ಕೆ ತಕ್ಕಂತೆ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ವೈಟ್ ರಿಡಕ್ಷನ್ ಸರ್ಜರೀಸ್ ಆಗಿರ್ಬೋದು, ಬೋಟಾಕ್ಸ್ ಆಗಿರ್ಬೋದು, ಅಥವಾ ಪ್ಲಾಸ್ಟಿಕ್ ಸರ್ಜರೀಸ್ ಎಲ್ಲ ಮಾಡ್ಬೋದು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅವರು ಏನು ಮಾಡ್ಕೋತಾರೋ ಅದು ಅವರ ಒಂದು ನಿರ್ಧಾರ, ಅದು ಅವರ ಚಾಯ್ಸ್ ಅದು. ಸೊ ನಾನು ಏನು ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ. ಅವ್ರಿಗೆ ಅದು ಸರಿ ಅನ್ಸಿದ್ರೆ ಅವ್ರು ಮಾಡ್ತಾರೆ, ಅದರಲ್ಲಿ ಸರಿ ತಪ್ಪು ಏನೂ ಇಲ್ಲ. ನಿಮಗೆ ಸೂಟ್ ಆಗೋದು ಕೇರ್ಫುಲ್ ಆಗಿರಿ, ಏನು ಮಾಡಿದ್ರು ಕೇರ್ಫುಲ್ ಆಗಿರಿ ಅಂತ ನಾನು ಹೇರ್ ಕೇರ್ ರೂಟೀನ್ ಹೆಂಗಿರುತ್ತೆ ಮೇಡಮ್? ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತಿರ್ತೀರಾ? ಆಯಿಲ್ ಖಂಡಿತ ನಾನು ಪ್ರತಿ ಸಲ ಹೇರ್ ವಾಶ್ ಮಾಡಿದಾಗಲೂ ಕೂಡ ಆಯಿಲ್ ಹಾಕ್ತಾ ಇರ್ತೀನಿ. ಹೇರ್ ವಾಶ್ ಅಗೇನ್ ಡಿಪೆಂಡ್ ಆಗುತ್ತೆ. ತುಂಬ ಕೆಮಿಕಲ್ಸ್ ಹಾಕಿದರೆ ಇಮಿಡಿಯೇಟ್ಲಿ ವಾಶ್ ಮಾಡ್ತೀನಿ. ಆದಮೇಲೆ ಕಂಡೀಷ್ನರು ಕೂಡ ಹಾಕಬೇಕಾಗುತ್ತೆ. ಸೊ ಸಾಕಷ್ಟು ಈ ಥರ ಹೇರ್ದು ಕೂಡ ನಾವು ಈಗ ಅದ್ರ ಬಗ್ಗೆ ಜಾಸ್ತಿ ನನಗೆ ಕಾಳಜಿ ಇದೆ. ಸೊ ಹೌದು, ಪ್ರತಿ ಸಲ ಆಯಿಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಅಮ್ಮನೇ ಒಂದು ಆಯಿಲ್ ಮಾಡಿದ್ದಾರೆ, ಎಲ್ಲ ಗಿಡ ಮೂಲಿಕೆ ಎಲ್ಲ ಸೇರಿಸ್ಬಿಟ್ಟು ಮಾಡಿದ್ದಾರೆ, ಅದನ್ನೇ ಯೂಸ್ ಮಾಡೋದು. ಯೋಗಾಭ್ಯಾಸ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ? ಬಿಕಾಸ್ ನೀವು ಯೋಗ ಟೀಚರ್ ಆಗಿರೋದ್ರಿಂದನೂ ಕೂಡ ಏನಾದರೂ ಒಂದು ಟಿಪ್ಸ್ ಹೇಳೋದಾದ್ರೆ? ಯೋಗ ಮಾನಸಿಕ, ದೈಹಿಕ ಮತ್ತು ಆಧ್ಯಾತ್ಮಿಕ ಸಾಧನೆಗಳಿಗೆಲ್ಲನೂ ಅದು ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತೀನಿ. ನಿಮ್ಗೆ ಏನು ಬೇಕೋ ಅದರಿಂದ ಯೋಗನ ನೀವು ಪಡಿಬೋದು. ನಿಮಗೆ ಫಿಸಿಕಲ್ ಫಿಟ್ನೆಸ್ ಬೇಕು ಅಂದರೆ ಅದರಿಂದ ಯೋಗ ಆಗುತ್ತೆ. ಸ್ಟ್ಯಾಮಿನಾ ಬೇಕು ಅಂದರೆ ನೀವು ಪವರ್ ಯೋಗ, ವಿನ್ಯಾಸ ಯೋಗ ಅಂತ ಹೇಳ್ತೀನಿ, ಅದನ್ನು ಮಾಡ್ಬೋದು. ಆಮೇಲೆ ಹಠ ಯೋಗದಿಂದ ನಿಮ್ಮ ಸ್ಟ್ರೆಂತ್ ಬಿಲ್ಡಿಂಗ್ ಕೂಡ ಆಗುತ್ತೆ. ಮತ್ತು ನಿಮಗೆ ಪ್ರಾಣಾಯಾಮ, ಮೆಡಿಟೇಷನ್ ಇವೆಲ್ಲ ಮಾಡೋದ್ರಿಂದ ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ಸೀಮಿತದಲ್ಲಿರುತ್ತೆ. ಸೊ ಹಾಗಾಗಿ ಅದನ್ನು ಒಳ್ಳೆ ಟೀಚರಿಂದ ಕಲಿಯೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ಮ್ಯಾಮ್, ಒಂದಷ್ಟು ಅಮೂಲ್ಯವಾದಂಥ ಟೈಮನ್ನು ನಮ್ಮ ಜೊತೆ ಕೊಟ್ಟಿದ್ದಕ್ಕೆ ಒಳ್ಳೆದಾಗಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ನಟಿ ರಾಧಿಕಾ ನಾರಾಯಣ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.